ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನನಗೆ ಮಧ್ಯಾಹ್ನದಿಂದ ಕಾಲೇಜ್ ಇದೆ ಇವತ್ತು. ಹಾಗೆ ಅಂಕಿತಾ ಸ್ವಲ್ಪ ಗಾಂಧಿ ಬಜಾರಲ್ಲಿ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅವಳು ಏನೋ ಜೀನ್ಸ್ ಟಾಪ್ಸ್ ಎಲ್ಲ ತೊಗೋಬೇಕಂತೆ. ಸೊ ಅದಕ್ಕೋಸ್ಕರ ನಾನು ಬಾ ಅಂತ ಹೇಳಿದ್ಲು. ಸೊ ವಿ ಆರ್ ಗೋಯಿಂಗ್ ಟುಗೆದರ್ ನಾವು. ಸೊ ಲೆಟ್ಸ್ ಗೆಟ್ ರೆಡಿ. ನಾನು ಏನೂ ಶಾಪಿಂಗ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬಾ ಖರ್ಚು ಮಾಡ್ತಾಯಿದ್ದೀನಿ. ಮಾರ್ಚ್ ಬಂದರೆ ಬರ್ಡೇ ಮಂತ್ ಅಂತ ತುಂಬ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಎಷ್ಟೊಂದು ಸ್ಪೆಂಡ್ ಮಾಡ್ತಾಯಿದ್ದೀನಿ. ನಾನು ಏನೂ ಶಾಪ್ ಮಾಡಲ್ಲ. ಸೊ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಅವಳು ಏನು ಪರ್ಚೇಸ್ ಮಾಡ್ತಾಳೆ ಅಂತ ತೋರಿಸ್ತೀನಿ, ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ರೆಡಿ ಕ್ವಿಕ್ಲಿ. ಟೈಮ್ ಬೇರೆ ಇಲ್ಲ, ಟೈಮ್ ಬೇರೆ ಆಗಿದೆ 10:44. ನಾವು 11 o'clockಗೆ ಹೊರಡಬೇಕು. 1 hour ಶಾಪ್ ಮಾಡಿ ಆಮೇಲೆ ಹಂಗೆ ಡೈರೆಕ್ಟ್ ಕಾಲೇಜ್ಗೆ ಹೋಗಬಹುದು. ಸೊ ಲೆಟ್ಸ್ ಗೆಟ್ ರೆಡಿ. ಫಸ್ಟ್ ನಾನು ಪಾಂಡ್ಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಬಿಸಿಲೆಲ್ಲ ಇರುತ್ತೆ, ಸನ್ಸ್ಕ್ರೀನ್ನ ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಜಾಸ್ತಿ ನಾನು ಏನು ರೆಡಿ ಆಗಲ್ಲ, ಜಸ್ಟ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ ಸಾಕು ಇವತ್ತು. ಸೊ ಹಾಗೆ ಇನ್ನೂ ಒಂದು ಹೇಳಬೇಕಿತ್ತು. ಏನು ಅಂತ ಅಂದರೆ ರೀಸೆಂಟಾಗಿ ತಿರುಪತಿಗೆ ಕೂಡ ಹೋಗಿ ಬಂದ್ವಿ. ರೀಸೆಂಟಾಗಿ ಅಂದರೆ ನೆನ್ನೆ ಅಲ್ಲ, ಅದ್ರ ಹಿಂದಿನ ದಿನ ತುಂಬಾ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಸೊ ನನಗೆ ತಿರುಪತಿಯಲ್ಲಿ ಏನೋ ಒಂಥರ ಹೋಗಿ ಬಂದರೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇರುತ್ತೆ. ನನಗೆ ತಿರುಪತಿಯಲ್ಲಿ ಒಂದು ಒಳ್ಳೆ ಕನೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ನಾನು ಹುಟ್ಟಿ ಒಂದು ವರ್ಷ ತುಂಬ ವರ್ಷಕ್ಕೆ ಒಂದು 3 ಸತಿ ಹೋಗಿ ಬಂದಿದ್ದೀನಂತೆ, ಅಂದರೆ ಕರ್ಕೊಂಡೋಗಿದ್ದಾರಂತೆ. ಸೊ ಅಷ್ಟು ಪ್ರತಿ ವರ್ಷವೂ ಡೆಫಿನೆಟ್ಲಿ ಒನ್ಸ್ ಆರ್ ಟ್ವೈಸ್ ಹೋಗ್ತೀವಿ. ಒಂದು ಸತಿ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ತೀನಿ, ಒಂದು ಸತಿ ನಮ್ಮ ದೊಡ್ಡಮ್ಮನ ಜೊತೆ ಹೋಗ್ತೀನಿ. ವರ್ಷಕ್ಕೆ 2 ಸತಿ ಕನ್ಫರ್ಮಾಗಿ ಹೋಗ್ತೀನಿ. ನನಗೆ ಆ ಪ್ಲೇಸ್ ಒಂಥರ ಪಾಸಿಟಿವ್ ವೈಬ್ಸ್. ಯಾವಾಗಲೂ ದೇವ್ರ ದರ್ಶನ ಮಾಡ್ಕೊಂಡು ಬಂದು ಈಚೆ ಅಳ್ತಾ ಇದ್ದೆ. ಅದೇನೋ ಆಟೋಮೆಟಿಕಾಗಿ ಕಣ್ಣೀರು ಬಂದುಬಿಡ್ತಿತ್ತು. ಈ ಸತಿ ಹೋದಾಗಂತೂ ದೇವ್ರನ್ನ ನೋಡೋವಾಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ನಂಗೆ ಪ್ರತಿ ಸತಿನೂ ಆ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಹಂಗಾಗುತ್ತೆ. ಬೇರೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ನನಗೇನು ಆಗೋದಿಲ್ಲ. ಮತ್ತು ನನಗೇನು ಬೇಡ್ಕೋಬೇಕು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಅಲ್ಲಿ ಹೋಗದೆ ಆ 2 ಸೆಕೆಂಡ್ಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತೀವಿ. ನಾವು ಬೇರೆ ಬೆಟ್ಟ ಹತ್ತಿದ್ವಿ, ಮಂಡಿಯಲ್ಲಿ 50 ಮೆಟ್ಲು ಹತ್ತದೆ. ಸೊ 9, 11 ಹತ್ತುತ್ತಾರೆ. ನಾನು ಹತ್ತೋಣ ಅಂತ 50 ಮೆಟ್ಲು ಹತ್ತಿ ಇವಾಗ ಮಂಡಿಯೆಲ್ಲ ಕಿತ್ಕೊಂಡು ಕೂತಿದೆ. ಸೊ ಇಟ್ಸ್ ಓಕೆ. ಆ ದೇವ್ರನ್ನ ನೋಡಿದ ತಕ್ಷಣ ಹತ್ತಿ ಎಲ್ಲ ಕಷ್ಟಪಟ್ಟು ಹೋಗಿರ್ತೀವಲ್ಲ, ಅದೆಲ್ಲನೂ ಮರ್ತೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸಚ್ಚ ಪಾಸಿಟಿವ್ ವೈಬ್ ಆ ದೇವಸ್ಥಾನ. ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ನನಗೇನಾದರೂ ವಯಸ್ಸಾದ ಕಾಲದಲ್ಲಿ ಎಲ್ಲಿ ಹೋಗಬೇಕು ಅಂತ ಇದ್ದರೆ, ನನ್ನ ಲಾಸ್ಟ್ ಡೇಸಲ್ಲಿ ನಾನು ಡೆಫಿನೆಟ್ಟಾಗಿ ತಿರುಪತಿಯಲ್ಲೇ ಇರಬೇಕು ಅನ್ನೋದು ನನಗೆ ಸಿಕ್ಕಾಪಟ್ಟೆ ಆಸೆ ಇರುವಂಥದ್ದು. ಬಿಕಾಸ್ ದಟ್ ಈಸ್ ಮೈ ಫೇವ್ರೆಟ್ ಪ್ಲೇಸ್. ಸಿಕ್ಕಾಪಟ್ಟೆ ಇಷ್ಟ ನನಗೆ ಆ ಪ್ಲೇಸು. ಏನು ಬೇಕಂದ್ರೂ ಆರಾಮಾಗಿ ಅಲ್ಲಿ ಇರ್ಬೋದು ಅಂತ ನಂಗೆ ಅನಿಸುತ್ತೆ. ಒಂಥರ ನನಗೆ ಆ ಪ್ಲೇಸ್ ಅಂದರೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್. ನನಗೆ ಅಲ್ಲಿ ರೀಚ್ ಆಗಿದ ತಕ್ಷಣವೇ ಒಂದು ಆ ಎನರ್ಜಿ ಇರುತ್ತಲ್ಲ, ಅದು ಎಷ್ಟು ಕೋಟಿ ಕೊಟ್ಟರು ಬರಲ್ಲ, ಎಲ್ಲೂ ಬರಲ್ಲ ಆ ಒಂದು ವೈಬು. ನನಗೆ ಆ ಪ್ಲೇಸ್ ಅಂದರೆ ಅಷ್ಟು ಇಷ್ಟ, ಆ ದೇವ್ರಂದರೆ ಅಷ್ಟು ಇಷ್ಟ. ಸೊ ನೀವೆಲ್ಲ ಯಾರು ತಿರುಪತಿಗೆ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಅದು ಎಷ್ಟು ಸತಿ ಹೋಗಿದ್ದೀನೋ ಲೆಕ್ಕನೇ ಇಲ್ಲ. ಪ್ರತಿ ಸತಿನೂ ಹೊಸಬ್ಳಾಗೇ ಇರ್ತೀನಿ ಅಲ್ಲಿ. ಪ್ರತಿ ಸತಿನೂ ಅದೇ ವೈಬ್ ಇರುತ್ತೆ. ಸೊ ಐ ಲೈಕ್ ದಟ್ ಪ್ಲೇಸ್ ದ ಮೋಸ್ಟ್. ಯಾವ ದೇವಸ್ಥಾನಕ್ಕೆ ಹೋದರೂ ನನಗೆ ಅಳು ಬರೋದು ಆ ಥರ ಎಲ್ಲ ಏನೂ ಆಗೋದೇ ಇಲ್ಲ. ಯೂಶ್ವಲಿ ಏನು ಬೇಡ್ಕೋಬೇಕು ಅಂತಲೂ ಗೊತ್ತಿರಲ್ಲ ನನಗೆ. ಬಟ್ ಈ ದೇವಸ್ಥಾನಕ್ಕೆ ಹೋದಾಗ ನಂಗೆ ಅದು ಏನೋ ಗೊತ್ತಿಲ್ಲ, ದೇವ್ರನ್ನ ನೋಡಿ ಬಂದ ಮೇಲೆ ಅಳ್ತಿದ್ದೆ. ಯಾವಾಗಲೂ ಕಣ್ಣಲ್ಲಿ ನೀರಿರೋದು. ಈ ಸತಿ ದೇವ್ರನ್ನ ನೋಡೋವಾಗೆ ಕಣ್ಣು ತುಂಬ್ಕೊಂಡ್ಬಿಟ್ಟಿತ್ತು. ಸೊ ಅಷ್ಟು ಒಂದು ಕಾಯ್ತಾ ಇರ್ತೀವಿ ಅಲ್ಲಿ ಹೋಗಿ ನೋಡೋಕ್ಕೆ. ಆ ಬೆಟ್ಟ ಹತ್ಕೊಂಡು 3000 ಚಿಲ್ಲರೆ ಮೆಟ್ಲತ್ತಿ ಹೋಗಿರ್ತೀವಿ. ಅಷ್ಟು ಕಷ್ಟಪಟ್ಟಿರ್ತೀವಿ. ಆ ದೇವ್ರನ್ನ ನೋಡಿದ ತಕ್ಷಣ ಎಲ್ಲ ಪ್ರತಿಯೊಂದೂ ಮರ್ತೋಗ್ಬಿಡುತ್ತೆ. ಏನು ಬೇಡ್ಕೋಬೇಕಂತನೂ ಮರ್ತೋಗ್ಬಿಡುತ್ತೆ. ನಾನಂತೂ ಏನೂ ಬೇಡ್ಕೊಳ್ಳಿಲ್ಲ, ಜಸ್ಟ್ ಹೋಗಿ ನಿಂತ್ಕೊಂಡು ಬಂದಿದ್ದು ಅಷ್ಟೇ. ಆ ದೇವರು ಇನ್ನೂ ಹಾಗೆ ಕಣ್ಣು ತುಂಬ್ಕೊಂಡ್ಬಿಟ್ಟಿದೆ. ನಾನು ಕೂತ್ಕೊಂಡಾಗೆಲ್ಲ ಅದನ್ನೇ ನೆನಪಿಸ್ಕೋತಾ ಇರ್ತೀನಿ, ಎಷ್ಟು ಚೆನ್ನಾಗಿತ್ತಲ್ವಾ ಅಂತ. ಅಷ್ಟು 1 ವಾರ ಬೇಕು. ಹೇಳ್ತಾರಲ್ಲ, ತಿರುಪತಿ ಯಾತ್ರೆ ಮಾಡಿ ಬಂದವರು ತುಂಬಾ ಶ್ರೇಷ್ಠ ಅಂತ. ಆ ಥರ 1 ವಾರ ಪೂರ್ತಿ ನಾನು ಅದೇ ವೈಬಲ್ಲಿ ಇರ್ತೀನಿ. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ ಪ್ಲೇಸ್. ತಲೆ ಒಂದು ಬಾಚ್ಕೋಬೇಕು. ಸೊ ಇವತ್ತು ಹೆಡ್ ಬಾತ್ ಮಾಡಿರೋದ್ರಿಂದ ತಲೆ ಕೂಡ ಆರಿಸ್ಕೊಂಡಿದ್ದೀನಿ. ಜಸ್ಟ್ ಇಯರಿಂಗ್ಸ್ ಹಾಕ್ಕೊಂಡು ತಲೆ ಬಾಚ್ಕೊಂಡ್ರೆ ಆಯಿತು. ಐ ಆಮ್ ಆಲ್ಮೋಸ್ಟ್ ಡನ್. ಬ್ಯಾಗ್ನ ಕೂಡ ಬುಕ್ಸ್ ಎಲ್ಲ ಇಟ್ಕೋಬೇಕು. ಸೊ ಅದು ಇಟ್ಕೊಂಡು ಆಮೇಲೆ ಹೊರಡೋದು ಅಷ್ಟೇ. ಏನು ಶಾಪ್ ಮಾಡಬಾರ್ದು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಎಷ್ಟು ಶಾಪ್ ಮಾಡ್ಕೊಂಬರ್ತೀನಿ ಅಂತ. ಜಸ್ಟ್ ನಾನು ಒಂದು ಹೇರ್ ಬೋ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ನನ್ನ ಬರ್ಡೇ ಡ್ರೆಸ್ಗೆ ಮ್ಯಾಚ್ ಆಗೋ ಥರ. ಸೊ ಅದು ಒಂದು ಸಿಕ್ಕಿದ್ರೆ ತೊಗೊತೀನಿ, ಇಲ್ಲ ಅಂದರೆ ನೋ, ಐ ಆಮ್ ನಾಟ್ ಗೋನಾ ಪರ್ಚೇಸ್ ಎನಿಥಿಂಗ್. ಸೊ ಅಲ್ಲಿ ಹೋಗಿ ಏನು ಟೆಂಪ್ಟ್ ಆಗ್ತೀನೋ ಗೊತ್ತಿಲ್ಲ, ಬಟ್ ಏನು ತೊಗೊಬಾರ್ದು ಅಂತ ಅಂದ್ಕೊತಾ ಇದ್ದೀನಿ. ಬಿಕಾಸ್ ನನ್ನ ಹತ್ರ ಕಾಸೆಲ್ಲ ಖರ್ಚಾಗೋಗಿದೆ.
ನನಗೆ ಸ್ವಲ್ಪ ಸೇವ್ ಮಾಡಬೇಕು. ನಂಗೆ ಗೊತ್ತಿತ್ತು ಮಾರ್ಚ್ ಮಂತ್ ಬಂದಾಗ ಹಿಂಗೆ ಆಗೇ ಆಗುತ್ತೆ. ಬಿಕಾಸ್ ಬರ್ಡೇ ಮಂತಲ್ಲಿ ಬರ್ಡೇ ಹೆಸ್ರಲ್ಲಿ ಅನ್ನೆಸೆಸರಿ ಸಿಕ್ಕಾಪಟ್ಟೆ ಶಾಪ್ ಮಾಡ್ತೀವಿ. ಇನ್ನೂ ನಾನು ಇನ್ನೂ 2 ಕಡೆಯಿಂದ ಆನ್ಲೈನಲ್ಲಿ ಇನ್ನೂ ಆರ್ಡ್ರ್ ಮಾಡೋದು ಹಾಗೆ ಬಾಕಿ ಉಳಿಸಿದ್ದೀನಿ, ಬಿಕಾಸ್ ದುಡ್ಡಿಲ್ಲ ಅಂತ. ಸೊ ದುಡ್ಡು ಬಂದಮೇಲೆ ಅಲ್ಲಿ ಕೂಡ ಶಾಪ್ ಮಾಡಬೇಕು. ಬೇಗ ಇನ್ನೊಂದು 10-15 ದಿನದಲ್ಲಿ ಬರೋ ಥರ ಆರ್ಡ್ರ್ ಮಾಡಬೇಕು ಅದನ್ನು. ಅಂದರೆ ಬೇಗ ಆರ್ಡ್ರ್ ಮಾಡಬೇಕು, ಆಮೇಲೆ ಲೇಟ್ ಆಗಿಬಿಟ್ರೆ ನೋ ಯೂಸ್, ಬರ್ಡೇಗೆ ಇಲ್ದಂಗೆ ಆಗ್ಬಿಡುತ್ತೆ. ಐ ಆಮ್ ರೆಡಿ. ಸೊ ಈಗ ಬ್ಯಾಗ್ ಒಂದು ಸ್ವಲ್ಪ ಬುಕ್ಸ್ ಹಾಕ್ಕೊಂಡು ಹೊರಡೋಣ.